ಮೂಡಾಕೆ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಲಾದಂತಹ ಅರ್ಜಿಯ ವಿಚಾರಣೆ ಧಾರವಾಡ ಪೀಠದಲ್ಲಿ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ವಾದ ಪ್ರತಿವಾದ ಆಲಿಸುತ್ತಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ. ಭೂಮಾಲೀಕ ದೇವರಾಜು ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ನಾವು ಅರ್ಜಿ ಸಲ್ಲಿಸಿದ ಬಳಿಕ ಲೋಕಾಯುಕ್ತರು ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರೀಗ ವಾದ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 29ರಂದು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶ ಸಿಕ್ಕಿದೆ. ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ವಾದ ಮಾಡಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಈಗ ವಾದಿಸುತ್ತಿದ್ದಾರೆ. ದುಷ್ಯಂತ್ ದವೆ ಅವರು ಎತ್ತಿದಂತಹ ಕೆಲವೊಂದಿಷ್ಟು ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಮಧ್ಯಪ್ರವೇಶ ಮಾಡಿ ಮಣಿಂದರ್ ಸಿಂಗ್ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಹೈಕೋರ್ಟ್ಗೆ ನಾವು ಅರ್ಜಿ ಸಲ್ಲಿಸಿದ ಬಳಿಕ ಲೋಕಾಯುಕ್ತರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು ಹೇಳಿದಂತಹ ಮಾತಿದೆ. ಸೆಪ್ಟೆಂಬರ್ 29ರಂದು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ನ ಆದೇಶ ಸಿಕ್ಕಿದೆ. ಚೇತನ್ ಇದ್ದಾರೆ. ಈಗ ಚೇತನ್, ಏನಾಯ್ತು? ಈಗ ಮಣಿಂದರ್ ಸಿಂಗ್ ಅವರ ಮಧ್ಯಪ್ರವೇಶವೂ ಕೂಡ ಆಗಿದೆ ದುಷ್ಯಂತ್ ದವೆ ವಾದ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ. ಎಸ್ ವೀಣಾ, ಹೌದು. ಯಾಕಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ದುಷ್ಯಂತ್ ಅವರು ಒಂದು ವಾದವನ್ನ ಮಾಡ್ತಾ ಇದ್ರು. ಈ ವೇಳೆ ಮಣಿಂದರ್ ಸಿಂಗ್ ಅವರು ಕೂಡ ಮಧ್ಯಪ್ರವೇಶಿಸಿ, ಅಂದ್ರೆ ದೂರುದಾರ ಪರ ವಕೀಲರಾಗಿರುವಂತಹ ಮಣಿಂದರ್ ಸಿಂಗ್ ಅವರು ಹೈಕೋರ್ಟ್ ನಲ್ಲಿ ನಾವು ಅರ್ಜಿ ಸಲ್ಲಿಸಿದ ಬಳಿಕ ಲೋಕಾಯುಕ್ತರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಮೆನ್ಷನ್ ಅನ್ನ ಮಾಡಿದ್ರು. ಈ ವೇಳೆ ಲೋಕಾಯುಕ್ತ ಪರ ವಕೀಲರು ಕೂಡ ಏನು ಕೋರ್ಟ್ ನಲ್ಲಿ ಹಾಜರಿರುವಂತದ್ದು ಇಲ್ಲ. 29ನೇ ತಾರೀಕಿಂದೇ ಲೋಕಾಯುಕ್ತ ಪೊಲೀಸರಿಗೆ ಒಂದು ನ್ಯಾಯಾಲಯದ ಆದೇಶ ಸಿಕ್ಕಿದೆ. ಯಾವಾಗ ಒಂದು ಆದೇಶ ಸಿಕ್ಕಿದೆಯೋ ಆಗ್ಲೇ ಇಮಿಡಿಯೇಟ್ಲಿ ನಾವು ಎಫ್ಐಆರ್ ಮಾಡಿದೀವಿ ಅನ್ನೋದನ್ನು ಕೂಡ ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅವರು ಕೂಡ ವಾದವನ್ನ ಮಾಡಿರುವಂತದ್ದು. ಅಂದ್ರೆ ಸದ್ಯಕ್ಕೆ ದುಷ್ಯಂತ್ ದವೆ ಅವರ ಒಂದು ಆರ್ಗ್ಯುಮೆಂಟ್ಸ್ ಕಂಟಿನ್ಯೂ ಆಗ್ತಾ ಇದೆ. ಅವ್ರೇನಾದ್ರು ಈ ರೀತಿ ಅಂದ್ರೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರ್ಲಿಲ್ಲ, ಅರ್ಜಿ ಸಲ್ಲಿಸಿದ್ಮೇಲೆ ಕೊಟ್ಟರು ಅಂತ ವಾದವನ್ನ ಮಾಡಿದ್ರೆ, ಈ ವೇಳೆ ಮಧ್ಯಪ್ರವೇಶಿಸಿ ಮಣಿಂದರ್ ಸಿಂಗ್ ಅವರು ಕೂಡ ವಾದವನ್ನ ಮಾಡಿರುವಂತದ್ದು. ಹೈಕೋರ್ಟ್ ನಲ್ಲಿ ನಾವು ಅರ್ಜಿ ಸಲ್ಲಿಸಿದ ಬಳಿಕವಷ್ಟೇ ಇವರು ಲೋಕಾಯುಕ್ತರು ಎಫ್ಐಆರ್ ಅನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಕ್ಲಾರಿಫಿಕೇಶನ್ ಅನ್ನ ಲೋಕಾಯುಕ್ತ ಪರ ವಕೀಲರು ಕೂಡ ಇದಕ್ಕೆ ಕೊಟ್ಟಿರುವಂತದ್ದು. ಯಾವಾಗ ಒಂದು ಹೈಕೋರ್ಟ್ ನ ಆದೇಶ ನಮ್ಗೆ ಸಿಕ್ಕಿದೆ, ಲೋಕಾಯುಕ್ತ ಪೊಲೀಸರಿಗೆ ಆದೇಶ ಸಿಕ್ಕಿದೆ, ಅವಾಗ ಇಮಿಡಿಯೇಟ್ಲಿ ಎಫ್ಐಆರ್ ಅನ್ನ ಮಾಡಿದ್ವಿ ಅಂತ ಅಂದ್ಬಿಟ್ಟು ವಾದವನ್ನ ಮಾಡ್ತಿರುವಂತದ್ದು. ಸದ್ಯಕ್ಕೆ ವಾದ ಪ್ರತಿವಾದ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ದೂರುದಾರರ ಪರ ವಕೀಲರ ಮಣಿಂದರ್ ಸಿಂಗ್ ಮತ್ತೆ ದುಷ್ಯಂತ್ ದವೆ ದೇವರಾಜ್ ಪರ ವಕೀಲ ದುಷ್ಯಂತ್ ದವೆನೂ ಕೂಡ ಇದ್ದಾರೆ. ಮತ್ತೆ ಲೋಕಾಯುಕ್ತ ಪೊಲೀಸರ ಪರ ವಕೀಲರು ಕೂಡ ಹಾಜರಿರುವಂತದ್ದು. ಮತ್ತೆ ಸರ್ಕಾರದ ಎಜಿ ಅಂದ್ರೆ ಸರ್ಕಾರದ ಪರ ವಕೀಲ ಎಜಿ ಕೂಡ ಇರುವಂತದ್ದು. ಎಲ್ಲರೂ ಕೂಡ ಇದ್ದಾರೆ. ಆರ್ಗ್ಯುಮೆಂಟ್ಸ್ ನಡೀತಾ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ದುಷ್ಯಂತ್ ದವೆ ವಾದವನ್ನ ನಾಗಪ್ರಸನ್ನ ಅವರು ಆಲಿಸ್ತಿರುವಂತದ್ದು. ದೂರುದಾರರು ಕೇವಲ ಒಂದು ಪ್ರಚಾರಕ್ಕೋಸ್ಕರ ಮಾತ್ರ ಇಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಪತ್ರಕರ್ತ, ಸಿನಿಮಾ ನಿರ್ದೇಶಕ ಅಂತ ಅನ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಆದ್ರೆ 20 ವರ್ಷಗಳ ನಂತರ ಇವರು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಉದ್ದೇಶದಿಂದ ಈ ರೀತಿ ಮಾಡಿರುವಂತದ್ದು. ಯಾಕಂದ್ರೆ 2004ರಲ್ಲಿ ನಮ್ಮ ಕಕ್ಷಿದಾರ ದೇವರಾಜು ಜಮೀನನ್ನ ಮಾರಾಟ ಮಾಡಿದ್ದಾರೆ. ಅದು ಸರಿ ಇಲ್ಲ ಅಂತ ಅನ್ಬಿಟ್ಟು 2024ರಲ್ಲಿ ಇವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇದು ಕಂಪ್ಲೀಟ್ ಆಗಿ ಇದು ರಾಜಕೀಯ ಕಾರಣಕ್ಕೆ ಈ ರೀತಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಒಂದು ವಾದವನ್ನ ಇದೀಗ ಮಾಡ್ತಿರುವಂತದ್ದು. ಸದ್ಯಕ್ಕೆ ವಾದ ಮುಂದುವರೆದಿದೆ. ಸಾಕಷ್ಟು ಒಂದು ವಾದವನ್ನ ಮಾಡ್ತಾ ಇದ್ದಾರೆ. ಅಪ್ಡೇಟ್ಸ್ ಪಡಿತೀನಿ ಚೇತನ್, ಮತ್ತಷ್ಟು ಮಾಹಿತಿ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.